ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ಈಡಿಗಾಸ್ ಮನೆ ರುಚಿ ಚಾನಲ್ಗೆ ಸ್ವಾಗತ. ರೆಸಿಪಿ ಶುರು ಮಾಡೋದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ಪ್ಲೀಸ್ ಈಡಿಗಾಸ್ ಮನೆ ರುಚಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಇದೇ ರೀತಿ ತುಂಬ ರೆಸಿಪಿ ಹಾಕ್ತಿರ್ತೀವಿ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇವತ್ತು ವೀಕ್ಷಕರೇ, ನಾವು ಉದ್ದಿನವಡೆ ಮಾಡ್ತಾ ಇದ್ದೀನಿ. ಈ ಉದ್ದಿನವಡೆ ಮಾಡೋದಕ್ಕೆ ಇದರಲ್ಲಿ 2 ಗ್ಲಾಸ್ ತಗೊಂಡಿದ್ದೀನಿ. ಅಂದರೆ 1/4 kg ಬರುತ್ತೆ. ಇದರಲ್ಲಿ 2 ಗ್ಲಾಸ್ ಉದ್ದಿನ ಬೇಳೆಗೆ 2 ಸ್ಪೂನು ಅಕ್ಕಿ ಹಾಕೋಬೇಕು. ಹಾಕ್ಬಿಟ್ಟು 8 ಗಂಟೆ ಕಾಲ ನೆನೆಸ್ಬೇಕು. ಇದು ಜಾರ್ಗೆ ಹಾಕೊಂಡಿದ್ದೀನಿ. ಇದನ್ನ ರುಬ್ಕೋಬೇಕು. ಈ ಜಾರು ಮುಂದಕ್ಕೆ ತಿರುಗಿಸ್ಬಾರ್ದು, ಸ್ವಲ್ಪನೇ ಹಿಂದಕ್ಕೆ ಈ ಥರ ಆಡಿಸ್ಬಿಟ್ಟು ಬಿಡಬೇಕು. ಈ ಥರ ರುಬ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಉದ್ದಿನವಡೆ. ನೋಡಿ, ಈ ಥರ ಬರಬೇಕು ಹಿಟ್ಟು. ಒಂದು ಸ್ಪೂನು ಮೆಣಸು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು 1 ಸ್ಪೂನು ಸ್ವಲ್ಪ ಹಾಕೋಬೋದು, ಪುಡಿ ಉಪ್ಪು. ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಕರಿಬೇವಿನ ಸೊಪ್ಪು ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಇದು ಸ್ವಲ್ಪ ಹಾಕಬೇಕು. ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ, ತುರಿದಿಟ್ಕೊಂಡಿದ್ದೀನಿ ಕೊಬ್ಬರಿ ತುರಿಯೋದ್ರಲ್ಲಿ. ಒಂದು 4 ಹಸಿಮೆಣಸಿನ್ಕಾಯಿ, ಇದು ಮೆಣಸು. ಮತ್ತು ಒಂದು ಇದು ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ತೆಂಗಿನಕಾಯಿ. ಇದು ಒಂದು 4-5 ಸ್ಪೂನಷ್ಟು ಹಾಕ್ಬೋದು. 4 ತುತ್ತಿದ್ರೆ 5. ಅರ್ಧ ಸ್ಪೂನು ಪುಡಿ ಹಿಂಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕಿದೆಲ್ಲ. ಉದ್ದಿನಬೇಳೆ ಹಿಟ್ಟು ಇಷ್ಟಾಗಿದೆ. ಇದನ್ನು ವಡೆ ಮಾಡೋದಕ್ಕೆ ಪಕ್ಕದಲ್ಲಿ ಸ್ವಲ್ಪ ನೀರು ಇಟ್ಕೋಬೇಕು. ಎಣ್ಣೆ ಕಾದಿದೆ. ಉರಿ ಸ್ವಲ್ಪ ಕಡಿಮೆ ಉರಿನಲ್ಲೇ ಬೇಯಿಸ್ಕೋಬೇಕು. ಸ್ವಲ್ಪ ಕೈ ಹಿಂಗೆ ತೇವ ಮಾಡ್ಕೊಂಡು ನೋಡಿ, ಈ ಥರ ಹಿಟ್ಟು ತಗೊಳ್ಳಿ. ಮಧ್ಯಕ್ಕೊಂದು ಹೋಲ್ ಮಾಡಿಕೊಂಡು ನಿಧಾನ ಸ್ವಲ್ಪ ಬೇಯಲಿದ್ದು ಬೆಂದ ಮೇಲೆ ಮೇಲಕ್ಕೆ ಬರುತ್ತೆ. ಅಲ್ಲಿವರೆಗೂ ತಿರುವಾಕೊಳ್ಳೋಣ. ಸ್ವಲ್ಪ ಬೆಂದಿದೆ. ಇಷ್ಟು ಬೆಂದ್ಮೇಲೆ ಇಷ್ಟು ಜಾಸ್ತಿ ಬೇಯಿಸ್ಕೋಬಾರ್ದು. ಫಸ್ಟ್ ಈ ಸ್ವಲ್ಪ ಸಣ್ಣ ಉರಿನಲ್ಲಿ ಇಷ್ಟು ಬೆಂದ್ಮೇಲೆ ತೆಗೆದ್ಬಿಡ್ಬೇಕು. ಆಮೇಲೆ ಇನ್ನೊಂದ್ಸಲ 2 ಸಲ ಫ್ರೈ ಮಾಡ್ಕೋಬೇಕು. ಇದು ಫಸ್ಟ್ ಟೈಮ್ ಹಾಕಿದ್ವಲ್ಲ, ಇದನ್ನ ಹಾಕೊಳ್ಳೋಣ. ಈಗ ಉರಿ ಜಾಸ್ತಿ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈಗ ರೆಡಿ ಆಗಿದ್ದಾವೆ. ಡಬಲ್ 2 ಸಲ ರೋಸ್ಟ್ ಮಾಡಿದ್ರೆ ಈ ಥರ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ. ಈಗ ಗರಿಗರಿಯಾದ ಉದ್ದಿನವಡೆ ನೋಡಿ, ಈ ಥರ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. 2 ಸಲ ರೋಸ್ಟ್ ಮಾಡಿಕೊಂಡ್ರೆ, 1 ಸಲ ರೋಸ್ಟ್ ಮಾಡ್ಕೊಂಡ್ರೆ ಬೆಂದಿರಲ್ಲ, ನೀಟಾಗಿ ಕ್ರಿಸ್ಪಿಯಾಗಿ ಇರುತ್ತೆ ಇವಾಗ ತಿನ್ನೋದಕ್ಕೆ. ನೋಡಿ.